ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ದಿನ ನಾನು ಡಾಕ್ಟರ್ ತಾಸು ಶಾಮರಾಯರು ಬರೆದಿರುವ 3 ತಲೆಮಾರು ಎಂಬ ಪುಸ್ತಕದಲ್ಲಿ ವೆಂಕಣ್ಣಯ್ಯನವರ ಪೂರ್ವಿಕರು ಭಾಗ 2 ದೇವರ ಲೀಲೆ ವೆಂಕಪ್ಪ. ದೇವರ ರಂಗಮ್ಮನಿಗೆ 3 ಮಕ್ಕಳಿದ್ದರೆಂದು ಈ ಹಿಂದೆಯೇ ಹೇಳಿದ್ದೇನೆ. ಅವರಲ್ಲಿ ಹಿರಿಯ ಮಗ ದೊಡ್ಡ ವೆಂಕಟಪ್ಪ, ಎರಡನೆಯಾತ ಪುಟ್ಟ ಲಕ್ಷ್ಮಪ್ಪ ಹಾಗೂ ಮೂರನೆಯಾತ ದೊಡ್ಡ ದೇವಪ್ಪ. ಈ 3 ನನಗೆ ತಾತಂದಿರು. ಈ 3ರಲ್ಲಿ ಕಡೆಯವನಾದ ದೊಡ್ಡ ದೇವಪ್ಪನ ವಂಶ 2 ತಲೆಮಾರುಗಳು ಮಾತ್ರ ನಡೆದು ಅಲ್ಲಿಗೆ ನಿಂತು ಹೋಯಿತು. ಉಳಿದಿಬ್ಬರು ಸೋದರರ ವಂಶಗಳು ಇದುವರೆಗೂ ನಡೆದುಕೊಂಡೇ ಬಂದಿದೆ. ಈ ಇಬ್ಬರಲ್ಲಿ ಪುಟ್ಟ ಲಕ್ಷ್ಮಪ್ಪ ನನಗೆ ಕಾಸಾ ತಾತ. ನಮ್ಮ ತಂದೆಯಾದ ಶಿರೇಸ್ತಾರ್ದಾರ್ ಸುಬ್ಬಣ್ಣನ ತಂದೆ ದೊಡ್ಡ ವೆಂಕಟಪ್ಪ, ನನ್ನ ತಾತನ ಅಣ್ಣ. ನನಗೆ ಹಿರಿಯ ತಾತ. ಅವನಿಗೆ ದೇವರ ಲೀಲೆ ವೆಂಕಪ್ಪ ಎಂದು ಅಡ್ಡ ಹೆಸರು. ಆತ ದೇವರ ರಂಗಮ್ಮನಿಗೆ ತಕ್ಕ ಮಗ. ತಮ್ಮಂದರಿಬ್ಬರು ಜೀವನೋಪಾಯಕ್ಕಾಗಿ ಬೇರೆ ಬೇರೆ ವೃತ್ತಿಗಳನ್ನವಲಂಬಿಸಿ ಪರಸ್ಥಳಗಳಲ್ಲಿದ್ದರು. ವೆಂಕಟಪ್ಪ ಮಾತ್ರ ತನ್ನ ಹಿರಿಯರಿದ್ದ ಮೊಳಕಾಲ್ಮೂರುವಿನಲ್ಲೇ ಇದ್ದುಕೊಂಡು ಜಮೀನಿನಿಂದ ಬರುವ ಅಲ್ಪ ಸ್ವಲ್ಪ ಆದಾಯದಿಂದಲೇ ಹೇಗೋ ಕಷ್ಟದಿಂದ ಜೀವನ ಮಾಡುತ್ತಿದ್ದ. ಆತ ತುಂಬ ನಿಷ್ಠಾವಂತ, ಹೈಕಪರ. ನಿತ್ಯವೂ ಭಗವದ್ಗೀತಾ ಪಾರಾಯಣ, ವೆಂಕಟರಮಣ ಸ್ವಾಮಿಯ ಪೂಜೆ ಇತ್ಯಾದಿಗಳಲ್ಲದೆ ಬಾಯಲ್ಲಿ ನೀರು ಹಾಕುತ್ತಿರಲಿಲ್ಲ. ಆತನದು ಅಯಾಚಕ ವೃತ್ತಿ. ಭಗವಂತನಲ್ಲಿ ಭಾರವಿರಿಸಿ ಭಕ್ತಿ ಪಥದಲ್ಲಿ ನಡೆಯುವವರನ್ನು ಆ ಭಗವಂತ ಕೈ ಬಿಡುವುದಿಲ್ಲ, ಹೇಗೋ ಕಾಪಾಡುತ್ತಾನೆ ಎಂಬ ನಂಬಿಕೆ, ಭರವಸೆ. ತನ್ನ ಆಯಸ್ಸಿನ ಬಹುಭಾಗವನ್ನು ಆತ ಹೀಗೆಯೇ ಕಳೆದ. ಮಕ್ಕಳು ಮರಿಗಳಾದರು, ಸಂಸಾರ ಬೆಳೆಯಿತು. ಆದರೆ ಆದಾಯ ಹೆಚ್ಚಲಿಲ್ಲ. ಈ ನಿಷ್ಠನಾದ ಬ್ರಾಹ್ಮಣನಲ್ಲಿ ಜನರಿಗೆ ಬೇಕಾದಷ್ಟು ಗೌರವವಿತ್ತು. ಆತನು ದೇವರ ರಂಗಮ್ಮನ ಮಗ ಎಂಬ ಒಂದು ಕಾರಣದಿಂದ ಆತ ಬಾಯ್ಬಿಟ್ಟು ಕೇಳಿದರೆ ಯಾರು ಏನು ಬೇಕಾದರೂ ಕೊಡುತ್ತಿದ್ದರು. ಆದರೆ ಆತ ಯಾರನ್ನು ಎಂದೂ ಏನನ್ನೂ ಕೇಳಲಿಲ್ಲ. ಭಗವಂತನ ಇಚ್ಛೆ ಇದ್ದಂತಾಗಲಿ ಎಂದು ಸುಮ್ಮನಿದ್ದು ಬಿಡುವನು. ಎಲ್ಲಿಂದಲೋ ಹೇಗೋ ಯಾರೋ ದಿನದಿನವೂ ಏನನ್ನಾದರೂ ತಂದು ಕೊಡುತ್ತಿದ್ದರು. ಸಂಸಾರ ಜೀವನವು ಬಹು ಕಷ್ಟ ಕಾರ್ಪಣ್ಯಗಳಿಂದ ಹೇಗೋ ಸಾಗಿ ಹೋಗುತ್ತಿತ್ತು. ಇದ್ದದ್ದರಲ್ಲೇ ಬಂದ ಅತಿಥಿಗಳಿಗೂ ಉಣಬಡಿಸಿ ತಾವು ಕಾಲ ಹಾಕುತ್ತಿದ್ದರು. ಎಂದು ಅವರು ಏನನ್ನು ಮನಸ್ಸಿಗೆ ಹಚ್ಚಿಕೊಳ್ಳುತ್ತಲೇ ಇರಲಿಲ್ಲ. ಭಗವಂತನ ಮೇಲೆ ಭಾರ ಹಾಕಿ ನಿರ್ಲಿಪ್ತವಾಗಿದ್ದರು. ಒಂದು ದಿನ ಇಬ್ಬರು ಅತಿಥಿಗಳು ಮನೆಗೆ ಬಂದಿದ್ದಾರೆ. ಅವರಿಗೆ ಆಮಂತ್ರಣ ಕೊಟ್ಟಾಯಿತು. ಅಂದು ಅವರು ಸತ್ವ ಪರೀಕ್ಷೆ. ಮನೆಯಲ್ಲಿ ಆಹಾರ ಪದಾರ್ಥಗಳು ಏನೇನೂ ಇಲ್ಲ. ವೆಂಕಪ್ಪನಿಗೆ ಇದು ಯಾವುದೂ ಗೊತ್ತಿಲ್ಲ. ಗೃಹಿಣಿ ಎಂದು ಹೇಳುತ್ತಿರಲಿಲ್ಲ, ಇಂದೂ ಹೇಳಲಿಲ್ಲ. ದಿನ ದಿನವೂ ಹೇಗೋ ಅಹನ್ಯಹನಿ ಕಾಲಕ್ಷೇಪ ನಡೆಯುವುದೆಂದು ಆಕೆಯ ಅನುಭವಕ್ಕೂ ಬಂದ ವಿಷಯ. ಈ ದಿನವೂ ಹಾಗೆಯೇ ಆಗುತ್ತದೆಂದುಕೊಂಡು ಸುಮ್ಮನಿದ್ದು ಬಿಟ್ಟಳು. ವೆಂಕಪ್ಪನವರು ಎಂದಿನಂತೆ ನಿತ್ಯಾಯಿಕ ದೇವರ ಪೂಜೆಗಳನ್ನು ಮುಗಿಸಿಕೊಂಡು ಮನೆ ದೇವರಾದ ವೆಂಕಟರಮಣ ಸ್ವಾಮಿಯ ಪೂಜೆಯನ್ನು ಮುಗಿಸಿಕೊಂಡು ಬರುವ ಹೊತ್ತಿಗೆ 11-11:30 ಗಂಟೆಯಾಯಿತು. ಅಡಿಗೆ ಮನೆಯಲ್ಲಿ ಬಗ್ಗಿ ನೋಡಿದರು. ಒಲೆ ಹೊತ್ತಿಸಿಯೇ ಇರಲಿಲ್ಲ. ಏಕೆಂದು ಹೆಂಡತಿಯನ್ನು ಕೇಳಿದರು. ಆ ಸಾಧ್ವಿ ತಲೆಯ ಬಗ್ಗಿಸಿಕೊಂಡು, ಈ ದಿನ ಮನೆಯಲ್ಲಿ ಅಡಿಗೆ ಸಾಮಗ್ರಿ ಏನೂ ಇಲ್ಲ ಎಂದು ಹೇಳುವಷ್ಟರಲ್ಲಿ ದುಃಖ ಉಮ್ಮಳಿಸಿ ಬಳಬಳ ಕಣ್ಣೀರು ಸುರಿಯಿತು. ವೆಂಕಪ್ಪನವರಿಗೆ ಆದ ಮನೋವ್ಯಥೆಯನ್ನು ಬಣ್ಣಿಸಲಾಗದು. ಈ ದಿನ ಅತಿಥಿಗಳು ಬೇರೆ ಬಂದಿದ್ದಾರೆ. ಅವರಿಲ್ಲದಿದ್ದರೆ ಉಪವಾಸವೋ ವನವಾಸವೋ ಹೇಗೆ ಬೇಕಾದರೂ ಆಗಬಹುದಾಗಿತ್ತು. ಅವರನ್ನು ಊಟಕ್ಕೆ ಬರಹೇಳಿ ಊಟ ಇಲ್ಲದೆ ಕಳಿಸುವುದೇ ರಾಮರಾಮ! ಎಷ್ಟು ಅಪಮಾನ! ಎಂತಹ ಪಾಪ! ಇಂತಹ ಧರ್ಮ ಸಂಕಟಕ್ಕೆ ಅವರು ಜೀವಮಾನದಲ್ಲಿ ಎಂದೂ ಸಿಲುಕಿರಲಿಲ್ಲ. ಇಂತಹ ಸಂದರ್ಭಗಳಲ್ಲಿ ಭಗವಂತ ಅವರನ್ನು ಹೇಗೋ ಪಾರು ಮಾಡುತ್ತಿದ್ದ. ತಮ್ಮ ಆಯಾಚಕ ವೃತ್ತಿಗೆ ಇದುವರೆಗೂ ಚ್ಯುತಿ ಉಂಟಾಗಿರಲಿಲ್ಲ. ಈ ದಿನ ಅತಿಥಿಗಳಾಗಿಯಾದರೂ
ತಮ್ಮ ವ್ರತವನ್ನು ಮುರಿದು ಯಾರನ್ನಾದರೂ ಯಾಚಿಸಲೇಬೇಕು, ವ್ರತಭಂಗವಾಗಲೇಬೇಕು. ಈ ಸೌಭಾಗ್ಯಕ್ಕಾಗಿ ಅನನ್ಯಾಶ್ಚಿಂತ ಯಂತೋ ಮಹಾ ಯೇ ಜನಃ ಪರ್ಯುಪಾಸತೆ ತೇಷಂ ನಿತ್ಯಾಭಿಯುಕ್ತನಂ ಯೋಗಕ್ಷೇಮಂ ವಹಾಮ್ಯಹಂ ಎಂದು ಭಕ್ತರಿಗೆ ಏಕೆ ಭಾಷೆ ಕೊಡಬೇಕು? ಈ ದಿನ ಅವನ ಭಾಷೆ ಏನಾಯಿತು? ತನ್ನ ಮಾತನ್ನೇ ಉಳಿಸಿಕೊಳ್ಳಲಾರದ ಈ ದೇವರನ್ನು ನಂಬಿ ತಾನೇ ಏನು ಫಲ? ಸುಳ್ಳು ಹೇಳಿದ ಈ ದೇವರ ನಾಲಿಗೆಯನ್ನು ಸೀಳಬೇಕು ಎಂದು ದುಃಖ ಕೋಪಾವೇಶಭರಿತನಾಗಿ ಅನನ್ಯಾಶ್ಚಿಯಂತೋ ಮಾ ಶ್ಲೋಕದ ಮೇಲೆ ಕೆಂಪು ಮಸಿಯಿಂದ ಗೀಟನ್ನೆಳೆದರು. ಪರಮ ಶಾಂತ ಮೂರ್ತಿಯಾದ ಅವರಿಗೆ ಆ ಗಳಿಗೆಯಲ್ಲಿ ಅಷ್ಟು ಕೋಪ ಬಂದಿತು. ಅನಂತರ ಈಗಲೇ ಜಾಗ್ರತೆ ಬರುತ್ತೇನೆ ಎಂದು ಹೇಳಿ ಮನೆ ಬಿಟ್ಟು ಹೊರಗೆ ಹೋದರು. ವೆಂಕಪ್ಪನವರು ಮನೆ ಬಿಟ್ಟು ಹೋಗಿ 5 ನಿಮಿಷಗಳಾಗಿರಬಹುದು. ಒಬ್ಬ ಆಳು ಒಂದು ದಿನಕ್ಕಾಗುವಷ್ಟು ಅಕ್ಕಿ, ಬೇಳೆ, ಬೆಲ್ಲ, ತುಪ್ಪ ಮೊದಲಾದ ವಿಶಿಷ್ಟ ಪಾಕ ಸಾಮಗ್ರಿಗಳನ್ನು ಹೊತ್ತುಕೊಂಡು ಬಂದು ಮನೆಯ ಬಾಗಿಲಲ್ಲಿಳಿಸಿ ಅಮ್ಮ ಎಂದು ಕೂಗಿದ. ವೆಂಕಪ್ಪನವರ ಕುಟುಂಬ ಒಳಗಿನಿಂದ ಬಂದು ನೋಡಿದರು. ಒಳ್ಳೆಯ ಭವ್ಯವಾದ ಆಳು, ಕಟ್ಟುಮಸ್ತಾಗಿದ್ದಾನೆ, ಶ್ಯಾಮಲ ವರ್ಣ, ದಟ್ಟಿ ಚಳ್ಳಣ್ಣನನ್ನು ತೊಟ್ಟಿದ್ದಾನೆ. ಸುಂದರವಾದ ಮುಖ, ವಿಶ್ವಾಸ ಹುಟ್ಟಿಸುವ ವ್ಯಕ್ತಿತ್ವ, ಚೆಲುವಾದ ಕಣ್ಣುಗಳು, ಒಟ್ಟಿನಲ್ಲಿ ಚೆಲುವ. ಈ ಗೃಹಿಣಿ ಅವನನ್ನು ಕುರಿತು, ಯಾರಪ್ಪ ನೀನು, ಏಕೆ ಬಂದಿದ್ದಿ, ಈ ಸಾಮಾನುಗಳನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿದ್ದಿ ಎಂದು ಕೇಳಿದಳು. ಆಗ ಆ ಆಳು, ಅಮ್ಮ, ನಾನೊಬ್ಬ ಕೂಲಿಯವ, ನನ್ನ ಹೆಸರು ಗೋವಿಂದ. ನಿಮ್ಮ ಯಜಮಾನರು ಈ ಸಾಮಾನುಗಳನ್ನು ಕೊಡಿಸಿ ಒಡನೆಯೇ ಮನೆಗೆ ಕೊಂಡು ಹೋಗುವಂತೆ ತಿಳಿಸಿ ಎಲ್ಲಿಗೋ ಹೋದರು. ನಾನು ಬರುವುದು ಸ್ವಲ್ಪ ತಡವಾಯಿತು. ನಿಮ್ಮ ಯಜಮಾನರು ಹಿಂದಿರುಗಿ ಬರುವಾಗ ನಾನು ಇನ್ನು ಪೇಟೆಯಲ್ಲೇ ಇದ್ದುದನ್ನು ಕಂಡು ಕೋಪದಿಂದ, ಇನ್ನೂ ಇಲ್ಲೇ ಇದ್ದೀಯಾ ದನ ಕಾಯುವವನೇ, ನಿನಗೆ ತಕ್ಕದ್ದನ್ನು ಮಾಡುತ್ತೇನೆ ತಾಳು ಎಂದು ಚೂಪಾದ ಒಂದು ಕಲ್ಲನ್ನು ತೆಗೆದುಕೊಂಡು ನನ್ನ ನಾಲಿಗೆಯನ್ನು ಸೀಳಿದರು. ನೋಡಿ ತಾಯಿ, ಇನ್ನೂ ರಕ್ತ ಜಿನುಗುತ್ತಿದೆ ಎಂದು ಹೇಳಿ ಸಾಮಾನುಗಳನ್ನು ಒಳಗೆ ತೆಗೆದಿಟ್ಟುಕೊಳ್ಳುವಂತೆ ತಿಳಿಸಿದ. ಹಾಗೆ ಹೋಗುವ ಮುನ್ನ ಗೃಹಿಣಿಯನ್ನು ಕುರಿತು, ಅವರು ಬರುವುದರೊಳಗಾಗಿ ನಾನು ಇಲ್ಲಿಂದ ಹೋಗಬೇಕು, ನನ್ನನ್ನು ಮತ್ತೆ ನೋಡಿದರೆ ಇನ್ನಷ್ಟು ಕೋಪಗೊಂಡಾರು ಎಂದು ನುಡಿದ. ಬಾಯಿ ತೆಗೆದು ನಾಲಿಗೆಯ ಗಾಯವನ್ನು ಆಕೆಗೆ ತೋರಿಸಿದ. ನೆತ್ತರು ಜಿನುಗುತ್ತಿದ್ದ ಆ ನಾಲಿಗೆಯನ್ನು ನೋಡಿ ಆ ಸಾಧ್ವಿಗೆ ಅಪರಿಮಿತವಾದ ದುಃಖ ವಿಸ್ಮಯಗಳಾದವು. ಎಂದು ಯಾರ ಮೇಲೆಯೂ ಕೋಪಗೊಳ್ಳದ ಶಾಂತಮೂರ್ತಿ, ಅಜಾತಶತ್ರು, ಮಹಾದಯಾಶೀಲ ತನ್ನ ಪತಿದೇವರು ಕೇವಲ ಒಬ್ಬ ಕೂಲಿಯವನನ್ನು ಅಲ್ಪ ಅಪರಾಧಕ್ಕಾಗಿ ಅವನ ನಾಲಿಗೆಯನ್ನು ಸೀಳುವಷ್ಟು ಕಠೋರ ಮನಸ್ಸು ಅವರಿಗೆ ಹೇಗೆ ಬಂದಿರಬಹುದು? ಇದು ನಿಜವಾಗಿಯೂ ನಡೆದ ಸಂಗತಿಯೇ? ನಂಬುವಂತೆ ಇಲ್ಲವಲ್ಲ. ಇದೇನು ಸೋಜಿಗ ಎಂದುಕೊಳ್ಳುತ್ತಾ ತಲೆ ಎತ್ತಿ ನೋಡಿಕೊಳ್ಳುವಷ್ಟರಲ್ಲಿ ಬಂದು ಹಾಳು ಹೊರಟು ಹೋಗಿದ್ದ. ಆಕೆ ಸಾಮಾನುಗಳನ್ನು ಹೊಳಕ್ಕೆ ಕೊಂಡೊಯ್ದು ಅಂದಿನ ಅಡಿಗೆಯನ್ನು ಮಾಡಿ ಮುಗಿಸಿದಳು. ಅಡಿಗೆ ಮುಗಿಯಿತು. ಅತಿಥಿಗಳು ಊರ ಹೊರಗಿನ ಬಾವಿಯಲ್ಲಿ ಸ್ನಾನಾಹಿಕಗಳನ್ನು ತೀರಿಸಿಕೊಂಡು ಮನೆಗೆ ಬಂದರು. ಮಧ್ಯಾಹ್ನ 1 ಗಂಟೆಯಾಯಿತು. ವೆಂಕಪ್ಪನವರು ಇನ್ನು ಮನೆಗೆ ಬರಲಿಲ್ಲ. ಅತಿಥಿಗಳು ತುಂಬ ಹಸಿದಿದ್ದರು. ತಾವಿಲ್ಲದಿದ್ದರೂ ಅತಿಥಿಗಳನ್ನು ಕಾಯಿಸಬಾರದೆಂದು ಅವರಿಗೆ ಮೊದಲು ಭೋಜನ ಮಾಡಿಸಬೇಕೆಂಬ ವೆಂಕಪ್ಪನವರ ಕಟ್ಟಳೆ. ಆದ್ದರಿಂದ ಗೃಹಿಣಿ ಮನೆಗೆ ಬಂದ ಅತಿಥಿಗಳನ್ನು ಎಬ್ಬಿಸಿ ಭೋಜನ ಮಾಡಿಸಿದರು. ತೃಪ್ತರಾದ ಅತಿಥಿಗಳು ಸಮಸ್ತ ಸನ್ಮಂಗಳಾಮಿ ಭವಂತು ಎಂದು ಆಶೀರ್ವದಿಸಿ ಹೊರಟು ಹೋದರು. ಇತ್ತ ವೆಂಕಪ್ಪನವರು ಉದ್ವಿಗ್ನ ಮನಸ್ಥಿತಿಯಲ್ಲೇ ಪೇಟೆಗೆ ಹೊರಟರು. ಅವರ ಮನಸ್ಸು ಕಳವಳ ತುಂಬಿ ಏನೋ ಒಂದು ಬಗೆಯಾಯಿತು. ತಾವು ಏನೋ ಮಾಡಬಾರದ್ದನ್ನು ಮಾಡಿದ ಅಪರಾಧ ಭಾವನೆ ಚಿತ್ತವನ್ನು ಕಲಕಿತ್ತು. ಅವರು ಪೇಟೆಯಲ್ಲಿ ನಡೆಯುತ್ತಾ ಒಬ್ಬ ಶೆಟ್ಟರ ಅಂಗಡಿಯಲ್ಲಿ ಹೋಗಿ ಕುಳಿತರು. ಎಂದೆಂದೂ ಬಾರದವರು ಬಂದು ತನ್ನ ಅಂಗಡಿಯಲ್ಲಿ ಕುಳಿತಿದ್ದನ್ನು ಕಂಡು ಆತನಿಗೆ ಅಪಾರ ಸಂತೋಷ, ಆಶ್ಚರ್ಯ. ಆ ಮಹಾನುಭಾವನ ಪಾದ ಸ್ಪರ್ಶದಿಂದ ತಾನು ತನ್ನ ಅಂಗಡಿ ಪುನೀತವಾಯಿತು ಎಂದುಕೊಂಡ.
ಆತ ದಿಗ್ಗನೆ ಮೇಲೆದ್ದು ಭಕ್ತಿಯಿಂದ ಕೈ ಮುಗಿದು, ಎಷ್ಟು ಅಪರೂಪವಾಗಿ ಸ್ವಾಮಿಯವರು ದಯಮಾಡಿಸಿದ್ದೀರಿ. ಮನೆಗೇನಾದರೂ ಸಾಮಾನು ಬೇಕಾಗಿದೆಯೇ? ಅಪ್ಪಣೆಯಾದರೆ ಕಳುಹಿಸಿಕೊಡುತ್ತೇನೆ ಎಂದ. ವೆಂಕಪ್ಪನವರು, ಏನೂ ಇಲ್ಲ, ಸುಮ್ಮನೆ ಹಾಗೆ ತಿರುಗಾಡಿಕೊಂಡು ಬಂದೆ, ಕುಳಿತುಕೊಳ್ಳಬೇಕೆನಿಸಿತು, ಕುಳಿತೆ, ಇನ್ನು ಬರುತ್ತೇನೆ ಎಂದು ಹೇಳಿ ಮೇಲಕ್ಕೆದ್ದರು. ಇನ್ನು 2-3 ಅಂಗಡಿಗಳಲ್ಲಿ ಅವರು ಹೀಗೆಯೇ ಮಾಡಿದರು. ಅಂತೂ ಬರಗೈಯಲ್ಲೇ ಚಿಂತಾಮಗ್ನರಾಗಿ ಮನೆಗೆ ಬಂದರು. ಅಲ್ಲಿ ಅತಿಥಿಗಳು ಕಾಣಿಸಲಿಲ್ಲ. ಅವರು ಉಪವಾಸವೇ ಹೊರಟು ಹೋಗಿರಬೇಕೆಂದುಕೊಂಡರು. ಮನಸ್ಸಿಗೆ ಕಳವಳ ಕವಿಯಿತು. ಜೀವನದಲ್ಲಿಯೇ ಜಿಗುಪ್ಸೆ ಉಂಟಾಯಿತು. ನಾನು ಇಷ್ಟು ದಿನ ಬದುಕಿದ್ದು ವ್ಯರ್ಥ. ಆಹ್ವಾನಿಸಿದ ಅತಿಥಿಗಳಿಗೆ ಅನ್ನವಿಡಲಾರದೆ ಉಪವಾಸ ಕಳುಹಿಸಿಕೊಟ್ಟ ನನ್ನ ಬಾಳನ್ನು ಸುಡಬೇಕು. ಪರಮಾತ್ಮ, ನಿನ್ನನ್ನೇ ನಂಬಿದ ನನಗೆ ಈ ಗತಿ ಬಂತೆ ಎಂದು ನಿಟ್ಟೆಸಿರು ಬಿಟ್ಟು ನೆಲಕ್ಕೆ ಕುಸಿದರು. ಅವರ ಅಂತರಂಗ ಮೌನವಾಗಿ ಅಳುತ್ತಿತ್ತು. ಒಳಗಿದ್ದ ಗೃಹಿಣಿ ಹೊರಗೆ ಬಂದು ನೋಡುತ್ತಾಳೆ. ತನ್ನ ಪತಿದೇವರು ತಲೆ ತಗ್ಗಿಸಿಕೊಂಡು ನಿರ್ವಿಣ್ಣರಾಗಿ ಕುಳಿತಿದ್ದಾರೆ. ಏಕೆ ಅವರು ಆಗಿದ್ದಾರೆ ಎನ್ನುವುದು ಆಕೆಗೆ ಅರ್ಥವಾಗಲಿಲ್ಲ. ಇದೇಕೆ ಹೀಗಿದ್ದೀರಿ? ಎದ್ದು ಮಡಿಯುಟ್ಟು ಊಟಕ್ಕೆ ಬನ್ನಿ ಎಂದು ನಮ್ರತೆಯಿಂದ ನುಡಿದಳು. ಅಚ್ಚರಿಗೊಂಡ ವೆಂಕಪ್ಪನವರು, ಏನು ಊಟವೇ? ಮನೆಯಲ್ಲಿ ಈ ದಿನ ಏನೂ ಇಲ್ಲವೆಂದು ಬೆಳಿಗ್ಗೆ ತಾರಮ್ಮಯ್ಯ ಆಡಿಸಿದೆ. ಈಗಲೂ ನಾನು ಬರಿಗೆಯಿಂದ ಮನೆಗೆ ಬಂದಿದ್ದೇನೆ. ಇನ್ನು ಅಡಿಗೆ ಹೇಗಾಗುತ್ತದೆ? ಯಾರಿಂದಲಾದರೂ ಸಾಲ ತಂದೆಯಾ? ಅತಿಥಿಗಳಿಗೆ ಊಟವಾಯಿತೆ? ಅವರೆಲ್ಲಿ ಹೋದರು ಎಂದೆಲ್ಲ ಕೇಳಿದರು. ಆಕೆ ಮುಗುಳ್ನಗುತ್ತಾ, ಇದೇನು ಹೀಗೆ ಕೇಳುತ್ತೀರಿ? ನೀವೇ ಸಾಮಾನುಗಳನ್ನು ಕೊಡಿಸಿ ಗೋವಿಂದನೆಂಬ ಆಳಿನ ಕೈಯಲ್ಲಿ ಕಳಿಸಿದ್ದು ಮರೆತೇ ಹೋಯಿತೆ. ಅವನೇ ಹೇಳಿದ, ಸಾಮಾನನ್ನು ಮನೆಗೆ ತರಲು ಸಾವಕಾಶ ಮಾಡಿದನೆಂದು ಅವನ ನಾಲಿಗೆಯನ್ನು ಚೂಪನೆಯ ಕಲ್ಲಿನಿಂದ ಕೊಯ್ದರಂತೆ. ಬಾಯಿ ತೆಗೆದು ತೋರಿಸಿದ. ಪಾಪ, ನಾಲಿಗೆ ಗಾಯವಾಗಿ ರಕ್ತ ಇನ್ನೂ ಜಿನುಗುತ್ತಿತ್ತು. ಕರುಣಾಳುಗಳಾದ ನೀವು ಹೀಗೆ ಮಾಡಬಹುದೆಂದು ನಾನು ಸ್ವಪ್ನದಲ್ಲೂ ಯೋಚಿಸಿರಲಿಲ್ಲ. ಗೋವಿಂದನು ಹೇಳಿದಾಗಲೂ ನಾನು ನಂಬಲಿಲ್ಲ. ಆದರೆ ಅವನ ನಾಲಿಗೆಯ ಗಾಯ ಕಂಡು ನಾನು ನಂಬಲೇಬೇಕಾಯಿತು. ಮನಸ್ಸಿಗೆ ಅಯ್ಯೋ ಎನಿಸಿತು. ಪಾಪ, ಹೀಗೇಕೆ ಮಾಡಿದಿರಿ? ಸಿಟ್ಟನ್ನೇ ಅರಿಯದ ನಿಮಗೆ ಅಷ್ಟು ಸಿಟ್ಟು ಹೇಗೆ ಬಂತು? ನನಗಂತೂ ಆಶ್ಚರ್ಯ. ಹೋಗಲಿ ಬಿಡಿ, ಏನೋ ವಿಷಗಳಿಗೆ ಆಗಬಾರದ್ದು ಹಾಗೆ ಹೋಗಿದೆ. ಅದಕ್ಕಾಗಿ ಈಗೇಕೆ ಚಿಂತಿಸಬೇಕು? ಬಂದ ಬ್ರಾಹ್ಮಣರಿಗೂ ಬಡಿಸಿದ. ಅವರು ಊಟ ಮಾಡಿಕೊಂಡು ತೃಪ್ತರಾಗಿ ಹೋದರು. ತಮಗೆ ತಿಳಿಸಬೇಕೆಂದು ಹೇಳಿಯೇ ಹೋದರು. ನಿಮಗಾಗಿ ಅಷ್ಟು ಹೊತ್ತಿನಿಂದ ನಾನು ಕಾದಿದ್ದೇನೆ. ಜಾಗ್ರತೆ, ಹೇಳಿ ಮಡಿಯೊಟ್ಟುಕೊಳ್ಳಿ ಎಂದು ಹೇಳಿದರು. ಮಡದಿಯ ಮಾತುಗಳನ್ನು ಕೇಳಿ ವೆಂಕಪ್ಪನವರು ದಿಗ್ಭ್ರಮೆಗೊಂಡರು. ಯಾವ ಹಾಳು? ಯಾವ ಗೋವಿಂದ? ಎಲ್ಲಿಯ ಸಾಮಾನು? ಯಾವಾಗ ನಾನು ಕೊಡಿಸಿದ್ದೆ? ಎಲ್ಲಿ ಕೊಡಿಸಿದ್ದೆ? ಅವನ ನಾಲಿಗೆಯನ್ನು ನಾನೇಕೆ ಕೊಯ್ಯಲಿ? ಆ ಗೋವಿಂದನೆಂಬುವವನು ಯಾರೋ? ಅವನ ಮುಖವನ್ನೇ ನಾನು ಕಾಣೆನಲ್ಲ. ನನಗೆ ತಿಳಿದಂತೆ ಈ ಊರಿನ ಪೇಟೆಯಲ್ಲಿ ಗೋವಿಂದ ಎಂಬ ಹೆಸರಿನ ಕೂಲಿಯಾಳೇ ಇಲ್ಲ. ಆ ಹಾಳು ಎಲ್ಲಿಂದ ಬಂದ? ಇದೇನು ಸೋಜಿಗ? ನನಗೆ ತಿಳಿಯದಂತೆಯೇ ಸಾಮಾನುಗಳನ್ನು ಹೇಗೆ ತಂದ? ನಾನು ಬರುವವರೆಗೂ ಕಾಯದೆ, ನನ್ನನ್ನು ಕಾಣದೆ, ಕೂಲಿಯನ್ನು ಕೇಳದೆ ಹಾಗೇ ಏಕೆ ಹೊರಟು ಹೋದ? ಇದೇನು ಮಾಯೆ? ಇದರ ರಹಸ್ಯವೇನು? ಯೋಚಿಸದಷ್ಟು ಇದು ನಿಗೂಢವಾಗುತ್ತಿದೆಯಲ್ಲ ಎಂದು ಯೋಚಿಸಿದರು. ಸ್ವಲ್ಪ ಹೊತ್ತು ಆಳವಾಗಿ ಯೋಚಿಸಿದ ಮೇಲೆ ತಟ್ಟನೆ ಮನಸ್ಸಿಗೆ ಏನೋ ಹೊಳೆದಂತಾಯಿತು. ಓಹೋ, ಇದು ಹೀಗೆಯೇ ಇರಬೇಕು. ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನೇ ಕೂಲಿಯವನಾಗಿ ಬಂದಿರಬೇಕು. ಭಕ್ತರ ಯೋಗಕ್ಷೇಮವನ್ನು ವಹಿಸುವನೆಂಬುದು ಅವನ ಬಿರುದು. ಅವನಿತ್ತಿರುವ ಅಭಯವಾಣಿ. ಮನೆಗೆ ಸಾಮಾನುಗಳನ್ನು ತಂದು ಹಾಕಿ ಭಕ್ತನ ರಕ್ಷಣೆಯನ್ನು ವಹಿಸಿದ್ದಾನೆ. ತನ್ನ ವಚನವನ್ನು ಪಾಲಿಸಿದ್ದಾನೆ. ನನ್ನ ಸತ್ವ ಪರೀಕ್ಷೆಯನ್ನು ಮಾಡಿದ್ದಾನೆ. ನನ್ನ ದೃಢ ಭಕ್ತಿ, ಸಂಯಮ, ಶೀಲಗಳನ್ನು ಪರೀಕ್ಷಿಸಬೇಕೆಂದು ಹೊರಟಿದ್ದಾನೆ. ಇದನ್ನು ಅರ್ಥ ಮಾಡಿಕೊಳ್ಳಲಾರದೆ ನಾನು ಆತುರಪಟ್ಟೆ. ಆ ದಯಾಮಯನನ್ನು ನಿಷ್ಕರುಣೆ ಎಂದು, ಅಸತ್ಯವಾದಿ ಎಂದು ಆರೋಪಿಸಿ ದುರ್ವಾಕ್ಯಗಳನ್ನಾಡಿದೆ. ಆತನ ಅಭಯವಾಣಿಯ ಮೇಲೆ ಕೆಂಪು ಗೀಟನ್ನೆಳೆದೆ. ಅದು ಆ ಸ್ವಾಮಿಯ ನಾಲಿಗೆಯನ್ನು ಕುಯ್ದಂತೆ ಅಲ್ಲವೇ? ನಾನೊಬ್ಬ ಬುದ್ಧಿಹೀನ, ಅಸಮ್ಯಕ್ಕೆ ಅಧೀನನಾಗಿ ಭಕ್ತ ವಿವೇಕಗಳನ್ನು ಬಲಿಕೊಟ್ಟು ಎಂತಹ ಪ್ರಮಾದ ಮಾಡಿದೆ? ದೈವದ್ರೋಹಿಯಾದ ನನಗೆ ಯಾವ ಶಿಕ್ಷೆ ಸರಿಯಾದದ್ದು?
ಯಾವ ಪ್ರಾಯಶ್ಚಿತವನ್ನು ನಾನು ಮಾಡಿಕೊಳ್ಳಲಿ? ಮುಂದಿನ ನನ್ನ ಆದಿ ಏನು ಎಂದು ಮರುಗಿದ. ಕಡೆಗೆ ಒಂದು ನಿರ್ಧಾರಕ್ಕೆ ಬಂದವರಾಗಿ, ಎಂತಹ ತಪ್ಪು ಮಾಡಿದೆನೋ ಅಂತಹುದೇ ಪ್ರಾಯಶ್ಚಿತ ಮಾಡಿಕೊಳ್ಳಬೇಕಲ್ಲವೇ? ದೈವವನ್ನು ನಿಂದಿಸಿ ಅದರ ನಾಲಿಗೆಗೆ ಚೂರಿಯನ್ನು ಹಾಕಿದೆ. ಅದಕ್ಕೆ ಪ್ರಾಯಶ್ಚಿತ ರೂಪವಾಗಿ ನಾನೀಗ ನನ್ನ ನಾಲಿಗೆಯನ್ನೇ ಕತ್ತರಿಸಿ ಸ್ವಾಮಿಗೆ ಅರ್ಪಿಸಬೇಕು. ಇದೇ ನನಗೆ ತಕ್ಕ ಶಿಕ್ಷೆ ಎಂದು ನಿಶ್ಚಯಿಸಿದರು. ಈ ನಿಶ್ಚಯದಿಂದ ಆತನ ಮನಸ್ಸಿಗೆ ಒಂದು ಬಗೆಯ ಸಮಾಧಾನವಾಯಿತು. ವೆಂಕಪ್ಪನವರು ಸರಸರ ಮೇಲಕ್ಕೆದ್ದು ಬಚ್ಚಲ ಮನೆಗೆ ಧಾವಿಸಿದರು. ಅಲ್ಲಿ ಮನದಣಿಯುವಂತೆ ತಣ್ಣೀರನ್ನು ತಲೆಯ ಮೇಲೆ ಹೊಯ್ದುಕೊಂಡರು. ಆಮೇಲೆ ಮಡಿಯೊಟ್ಟು ಭಸ್ಮಧಾರಣೆ ಮಾಡಿ ಮಾಧ್ಯಮಿಕವನ್ನು ಮಾಡಿ ಮುಗಿಸಿದರು. ದೇವರ ಮನೆಯ ಬಾಗಿಲನ್ನು ಹಾಕಿ ಭದ್ರಪಡಿಸಿದ ಅವರು ತಾನು ಪಾರಾಯಣ ಮಾಡುತ್ತಿದ್ದ ಭಗವದ್ಗೀತೆಯ ತಾಳೆಯಗರಿ ಪುಸ್ತಕವನ್ನು ಕೈಗೆ ತೆಗೆದುಕೊಂಡು ಕಣ್ಣಿಗೊತ್ತಿಕೊಂಡರು. ಅದರ ಹಾಳೆಗಳನ್ನು ತಿರುವ ಹಾಕಿ ಅನನ್ಯಾಶ್ಚಿಯಂತೋ ಮಾ ಎಂಬ ಶ್ಲೋಕವುಳ್ಳ ಪುಟವನ್ನು ತೆರೆದರು. ತಾನು ಅದರ ಮೇಲೆ ಎಳೆದಿದ್ದ ಕೆಂಪು ಗೆರೆ ಎದ್ದು ಕಾಣುತ್ತಿತ್ತು. ತನ್ನನ್ನದು ನೋಡಿ ಅಣಕಿಸುವಂತಿತ್ತು. ಸಾಕ್ಷಾತ್ ಭಗವಂತನೇ ಕಣ್ಣೆದುರಿಗೆ ನಿಂತು ನಗುತ್ತಿರುವಂತೆ ಭಾಸವಾಗುತ್ತಿತ್ತು. ವೆಂಕಪ್ಪನವರ ಕಣ್ಣುಗಳು ಕಂಬನಿಯಿಂದ ತುಂಬಿದ್ದವು. ಬಟ್ಟೆಯನ್ನು ಒದ್ದೆ ಮಾಡಿ ಆ ಕೆಂಪು ಗೀಟನ್ನು ಮೆಲ್ಲನೆ ಒರೆಸಿ ಶುದ್ಧಗೊಳಿಸ ಹೊರಟರು. ಆದರೇನು, ಆ ಬಣ್ಣ ಸ್ಥಿರವಾಗಿ ನಿಂತಿರುವಂತೆ ಭಾಸವಾಗುತ್ತಿತ್ತು. ವೆಂಕಪ್ಪನವರು ಮನಸ್ಸಿನಲ್ಲಿಯೇ, ಹೌದು, ಇದು ನಾನು ಮಾಡಿದ ಮಹಾಪಾಪದ ಹೆಗ್ಗುರುತು. ಆ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತವಾಗದ ಹೊರತು ಇದು ಅಳಿಸಿ ಹೋಗುವುದಿಲ್ಲ ಎಂದುಕೊಂಡು, ಹೇ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ, ನನ್ನ ಮಹಾ ಅಪರಾಧವನ್ನು ಮನ್ನಿಸು. ಈಗೋ ಈ ಶಿಕ್ಷಾರೂಪದ ಸೇವೆಯನ್ನು ನಿನಗೆ ಸಲ್ಲಿಸುತ್ತಿದ್ದೇನೆ. ಅದನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸು ಎಂದು ಗಟ್ಟಿಯಾಗಿ ಕೂಗಿ ಹೇಳಿದವರೇ ಕೈಯಲ್ಲಿದ್ದ ಚಾಕುವಿನಿಂದ ತಮ್ಮ ನಾಲಿಗೆಯನ್ನು ಕತ್ತರಿಸಿ ಇದಿರಿನಲ್ಲಿದ್ದ ಅಭಿಷೇಕದ ತಟ್ಟೆಯಲ್ಲಿಟ್ಟು ಬಿಟ್ಟರು. ಆದಷ್ಟೇ ಆತನಿಗೆ ಗೊತ್ತು. ಮರುಕ್ಷಣದಲ್ಲಿ ಆತನಿಗೆ ಎಚ್ಚರ ತಪ್ಪಿತು. ಕೃಷ್ಣಾಜೀನದ ಮೇಲೆ ಬಿದ್ದು ಬಿಟ್ಟರು. ಅವರ ಬಾಯಿಂದ ರಕ್ತಧಾರೆ ಹರಿಯತೊಡಗಿತು. ತನ್ನ ಪತಿದೇವನು ಗಟ್ಟಿಯಾಗಿ ಕೂಗಿದುದು ದೊಪ್ಪೆಂದು ಕೆಳಕ್ಕೆ ಬಿದ್ದಿದ್ದು ಗೃಹಿಣಿಗೆ ಕೇಳಿಸಿತು. ಆಕೆ ಏನೋ ಅನಾಹುತವಾಗಿರಬೇಕೆಂದು ದೇವರ ಮನೆಯ ಬಾಗಿಲನ್ನು ಓರೆ ಮಾಡಿ ನೋಡಿದಳು. ಅಲ್ಲಿನ ದೃಶ್ಯವನ್ನು ಕಂಡು ಆಕೆಯ ಗುಂಡಿಗೆ ಹೊಡೆಯಿತು. ಬಾಯಿಂದ ಅರಿಯುತ್ತಿರುವ ನೆತ್ತರನ್ನು, ದೇವರ ತಟ್ಟೆಯಲ್ಲಿ ರಕ್ತ ಸಿಕ್ತವಾಗಿ ಬಿದ್ದಿರುವ ನಾಲಿಗೆಯನ್ನು ಕಂಡು ಆಕೆಯ ಜೀವ ತಲ್ಲಣಿಸಿತು. ಕಣ್ಣು ಕತ್ತಲೆಗೂಡಿತು. ಎದೆ ವೇಗದಿಂದ ಬಡಿದುಕೊಳ್ಳಲಾರಂಭಿಸಿತು. ಒಂದೇ ಸಾರಿಗೆ 100 ಚೇಳುಗಳು ಕುಟುಕಿದಷ್ಟು ಯಾತನೆಯಾಯಿತು. ಆಕೆ ಭಯ ದುಃಖಗಳಿಂದ ಚಿಟ್ಟನೆ ಚೀರಿದಳು. ಏನಾಯಿತೋ ಎಂದು ಮನೆಯವರೆಲ್ಲ ಗಾಬರಿಯಿಂದ ಓಡಿ ಬಂದರು. ಹರಿಕ್ಷಣದಲ್ಲಿ ಸುದ್ದಿ ಹರಡಿತು. ನೆರೆಹೊರೆಯವರೆಲ್ಲ ಅಲ್ಲಿಗೆ ಓಡಿ ಬಂದರು. 100 ಜನ ನೆರೆದು ಜನಜಾತ್ರೆಯಾಯಿತು. ಆ ದೃಶ್ಯವನ್ನು ಕಂಡು ಎಲ್ಲರೂ ಮರುಗುವವರೇ. ಆದರೆ ಈ ಅನಾಹುತಕ್ಕೆ ಕಾರಣವೆಂದು ಯಾರೂ ಹರಿಯರು. ಅವರವರಿಗೆ ತೋಚಿದಂತೆ ಅವರವರು ಮಾತನಾಡಿಕೊಳ್ಳುತ್ತಿದ್ದಾರೆ. ಮುಂದೇನು ಮಾಡಬೇಕೆಂದು ಯಾರಿಗೂ ಹೊಳೆಯುತ್ತಿಲ್ಲ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ 8 ವರ್ಷದ ಬಾಲಕನೊಬ್ಬ ಆ ಗುಂಪಿನ ಮಧ್ಯದಿಂದ ನುಗ್ಗಿ ಮುಂದಕ್ಕೆ ಬಂದು, ಯಾರೂ ಹೆದರಬೇಡಿ, ನನ್ನ ಭಕ್ತನ ಜೀವಕ್ಕೆ ಭಯವಿಲ್ಲ. ಕತ್ತರಿಸಿಟ್ಟಿರುವ ನಾಲಿಗೆ ಅಭಿಷೇಕದ ತಟ್ಟೆಯಲ್ಲೇ ಇರಲಿ. ಅದನ್ನು ಮುಚ್ಚಿಡಿರಿ. ಗುಡಿಯಲ್ಲಿರುವ ನನಗೆ ನಾಳೆಯಿಂದ ಅಭಿಷೇಕ ಪೂಜೆಗಳನ್ನು, ಪಂಚಾಮೃತ ಅಭಿಷೇಕವನ್ನು ಸಲ್ಲಿಸುತ್ತಾ ಹೋಗಿರಿ. ಮನೆಯಲ್ಲಿ ದಿನವೂ ರುದ್ರಾಭಿಷೇಕ ನಡೆಯಲಿ. ರಾಮಾಯಣ ಪಾರಾಯಣವು, ರಾಮ ಸಹಸ್ರನಾಮ ಪೂಜೆಯು ಇಂದಿನಿಂದ 7 ದಿನಗಳು ನಡೆಯುತ್ತಾ ಹೋಗಲಿ. ದಿನವೂ ಬ್ರಾಹ್ಮಣ ಸುವಾಸಿನಿಯರಿಗೆ ಸಂತರ್ಪಣೆ ನಡೆಯಲಿ. ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿ ನೆಲದ ಮೇಲೆ ಹುರುಳಿದನು. ಸಾಕ್ಷಾತ್ ವೆಂಕಟರಮಣ ಸ್ವಾಮಿಯೇ ಅವನಲ್ಲಿ ಅವಶೇಷವಾಗಿರುವುದೆಂದು ಜನ ಅರ್ಥ ಮಾಡಿಕೊಂಡರು. ಭಗವಂತನ ಅಪ್ಪಣೆಯಂತೆ ನಡೆಸಲು ಕುಚೇಲನ ಕುಟೀರದಂತಿರುವ ವೆಂಕಪ್ಪನವರ ಮನೆಯಲ್ಲಿ ಹೇಗೆ ಸಾಧ್ಯ? ಆದರೆ ದೇವವಾಣಿಯ ವಿಷಯವನ್ನು ಕೇಳುತ್ತಲೇ ಊರಿನ ವೈಶ್ಯರು ಸಂತರ್ಪಣೆಗೆ ಬೇಕಾದ ಸಕಲ ಸಾಮಗ್ರಿಗಳನ್ನು ತಂದುಕೊಟ್ಟರು. ನೆರೆಯವರು ಪೂಜೆ, ಪಾರಾಯಣ, ಅಭಿಷೇಕಗಳಿಗೆ ಅಗತ್ಯವಾಗಿದ್ದ ಬ್ರಾಹ್ಮಣ ಋತ್ವಿಕ್ಕುಗಳನ್ನು ಕರೆತಂದರು. ಅಂದಿನಿಂದಲೇ ಆರಾಧನೆ ಪ್ರಾರಂಭವಾಯಿತು.
ಮುಂದಿನ 7 ದಿನಗಳವರೆಗೆ ವೆಂಕಪ್ಪನವರು ಮೂರ್ಛಾವಸ್ಥೆಯಲ್ಲೇ ಇದ್ದರು. ಆದರೆ ಅವರ ಮುಖ ಪ್ರಸನ್ನವಾಗಿ ತೇಜಪುಂಜವಾಗಿತ್ತು. ಭಯ, ದುಃಖ, ನೋವುಗಳ ರೇಖೆ ಕೂಡ ಮುಖದಲ್ಲಿ ಕಾಣುತ್ತಿರಲಿಲ್ಲ. ಪತಿವ್ರತೆಯಾದ ಆತನ ಪತ್ನಿ ದಿನದಿನವೂ ಆತನಿಗೆ ಮಲಗಿದ್ದಲ್ಲಿಯೇ ಒದ್ದೆ ಬಟ್ಟೆಯಿಂದ ಒರೆಸಿ ಬಟ್ಟೆಗಳನ್ನು ಬದಲಿಸಿ ಶುಭ್ರವಾಗಿರುವಂತೆ ನೋಡಿಕೊಳ್ಳುತ್ತಿದ್ದಳು. ವೇದಜ್ಞರು, ಮಂತ್ರಜ್ಞರೂ ಆದ ಸದ್ಬ್ರಾಹ್ಮಣರು ಅಭಿಷೇಕ, ಪಾರಾಯಣ, ಅರ್ಚನೆಗಳನ್ನು ನಿಷ್ಠೆಯಿಂದ ನೆರವೇರಿಸಿದರು. 100 ಜನ ಬ್ರಾಹ್ಮಣ ಸುವಾಸಿನಿಯರ ಸಂತರ್ಪಣೆ ಮಾತ್ರವೇ ಅಲ್ಲದೆ ಸಹಸ್ರಾರು ಜನ ಬಡಬಗ್ಗರಿಗೆ ಅನ್ನದಾನ ನಡೆಯುತ್ತಿತ್ತು. ಎಲ್ಲರ ಊಟೋಪಚಾರಗಳಾದ ಮೇಲೆ ಗೃಹಿಣಿಯು ದೇವರ ನೈವೇದ್ಯದ ಹಸುವಿನ ಹಾಲನ್ನು 1 ಲೋಟದ ತುಂಬ ತಂದು ಗಂಡನ ಬಾಯಿಗೆ ಹಾಕುತ್ತಿದ್ದಳು. ಪ್ರಜ್ಞೆ ಇಲ್ಲದೆ ಮಲಗಿದ್ದ ವೆಂಕಪ್ಪನವರ ಹೊಟ್ಟೆಯನ್ನು ಅದು ಸೇರುತ್ತಿತ್ತು. ಹೀಗೆ 7 ದಿನಗಳು ಏಕಪ್ರಕಾರವಾಗಿ ನಡೆಯಿತು. 7ನೆಯ ದಿನ ಬ್ರಾಹ್ಮಣ ಭೋಜನವಾದ ಮೇಲೆ ನೆರೆದಿದ್ದವರೆಲ್ಲರೂ ತಾಂಬೂಲವನ್ನು ಮೆಲ್ಲುತ್ತಾ ಕುಳಿತಿದ್ದರು. ಪೂಜೆಯ ಕಟ್ಟಡೆ ಮುಗಿದುದರಿಂದ ಆಹ್ವಾನಿತರಾದ ಬ್ರಾಹ್ಮಣ ಋತ್ವಿಕ್ಕಗಳಿಗೆ ದಕ್ಷಿಣೆಯನ್ನು ನೀಡುವ ಕಾರ್ಯ ಪ್ರಾರಂಭವಾಗಿತ್ತು. ನಿತ್ಯದಂತೆ ವೆಂಕಪ್ಪನವರ ಪತ್ನಿ ಹಾಲು ಕುಡಿಸಿ ಹೋದಳು. ಮರು ನಿಮಿಷದಲ್ಲಿ ವೆಂಕಪ್ಪನಿಗೆ ಎಚ್ಚರಿಕೆಯಾಯಿತು. ಆತ ಕಣ್ತೆರೆದು ನೋಡಿದರು. ಮನೆಯಲ್ಲಿ ಏನೋ ಹೊಸತನ ಕಂಡು ಬರುತ್ತಿತ್ತು. ಹೊರಗಿನ ಪಡಸಾಲೆಯಲ್ಲಿ ತಾಂಬೂಲವನ್ನು ಮೆಲ್ಲುತ್ತಾ ಕುಳಿತಿದ್ದ ಜನರ ಮಾತುಗಳು ಕೇಳಿ ಬಂದವು. ಇದೇನು ವಿಚಿತ್ರವೆಂದು ನೋಡುವುದಕ್ಕಾಗಿ ಆತ ಎದ್ದು ಹೊರಕ್ಕೆ ಬಂದರು. ನೆರೆದಿದ್ದ ಬ್ರಾಹ್ಮಣ ಸಮೂಹವನ್ನು ಕಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಮೇಲೆ ಕೈ ಜೋಡಿಸಿಕೊಂಡು ನಮ್ರತೆಯಿಂದ ಮಹಾನುಭಾವರಾದ ತಮ್ಮ ಆಗಮನದಿಂದ ತನ್ನ ಬಡಕುಟೀರ ಪಾವನವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು, ತಮ್ಮ ಅನುಗ್ರಹ ಆಶೀರ್ವಾದಗಳು ನನ್ನ ಮೇಲಿರಬೇಕು ಎಂದು ಕೇಳಿದರು. ಆತನು ಹಾಗೆ ಸ್ಪಷ್ಟವಾಗಿ ಅಸ್ಖಲಿತವಾಗಿ ಮಾತನಾಡುವುದನ್ನು ಕಂಡು ಅಲ್ಲಿ ನೆರೆದಿದ್ದವರಿಗೆಲ್ಲ ಆಶ್ಚರ್ಯ, ಆನಂದಗಳುಂಟಾದವು. ತಮ್ಮ ಪೂಜೆ ಪಾರಾಯಣಗಳು ಸಾರ್ಥಕವಾದುವೆಂದು ಅವರಿಗೆ ಸಂತೋಷವಾಯಿತು. ಅವರು ವೆಂಕಪ್ಪನವರನ್ನು ಕುರಿತು, ಸ್ವಾಮಿ, ನೀವು ಧನ್ಯಜೀವಿಗಳು. ಶ್ರೀರಾಮಚಂದ್ರನಿಗೆ ನಿಮ್ಮ ಮೇಲೆ ಅಪಾರ ವಾತ್ಸಲ್ಯ. ನಿಮ್ಮ ಮೂಲಕ ಆತ ಎಲ್ಲರಿಗೂ ತನ್ನ ಲೀಲೆಯನ್ನು ತೋರಿಸಿ ಅನುಗ್ರಹಿಸಿದ್ದಾನೆ. ನೀವು ಜೀವಂತವಾಗಿ ಉಳಿದಿದ್ದು, ನಾಲಿಗೆಯನ್ನು ಪಡೆದಿದ್ದು ದಯಾಮಯನಾದ ಆ ದೇವನ ಲೀಲೆ. ನೀವು ಭಗವಂತನನ್ನು ಮೆಚ್ಚಿಸಿ ಕೃತಾರ್ಥರಾದಿರಿ. ನೀವು ಸಾಮಾನ್ಯರಲ್ಲ. ಮಹಾ ಭಗವದ್ಭಕ್ತಳಾದ ರಂಗಮ್ಮನಿಗೆ ತಕ್ಕ ಮಗ. ಆಕೆ ದೇವರ ರಂಗಮ್ಮ. ನೀವು ದೇವರ ಲೀಲೆ ವೆಂಕಪ್ಪನವರು. ನಿಮ್ಮ ಕೃಪೆಯಿಂದ ನಮಗೂ ಭಗವಂತನ ತೀರ್ಥ ಪ್ರಸಾದಗಳು ದೊರೆತು ನಾವು ಧನ್ಯರಾದೆವು ಎಂದು ತಿಳಿಸಿ ಕಳೆದ 7 ದಿನಗಳಿಂದ ನಡೆದುದನ್ನೆಲ್ಲ ಸಾಂಗವಾಗಿ ವಿವರಿಸಿದರು. ವೆಂಕಪ್ಪನವರು ಕಳೆದ 7 ದಿನಗಳಿಂದ ತಮಗಾದ ಅನುಭವವನ್ನು ಹೀಗೆ ನಿರೂಪಿಸಿದರು. ಈ 7 ದಿನಗಳು ನನಗೆ ಬಾಹ್ಯ ಪ್ರಜ್ಞೆ ಇರಲಿಲ್ಲ. ನಾನು ನಾಲಿಗೆಯನ್ನು ಕತ್ತರಿಸಿಕೊಳ್ಳುತ್ತಲೇ ಪ್ರಜ್ಞೆ ತಪ್ಪಿ ಬಿದ್ದೆ. ಆ ಅಜ್ಞಾನವಸ್ಥೆಯಲ್ಲಿ ನಾನು ನೇರವಾಗಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಹೋದೆ. ಅಲ್ಲಿ ದೇವರ ಮುಂದೆ ಅಡ್ಡ ಬಿದ್ದು, ಸ್ವಾಮಿ, ಇದೇ ಏನು ನಿನ್ನ ಭಕ್ತ ವಾತ್ಸಲ್ಯ? ನಿನ್ನನ್ನು ಭಕ್ತ ರಕ್ಷಣ ಧುರೀಣ ಎಂದು ಬಿರುದಿನಿಂದ ಕರೆಯುತ್ತಾರೆ. ಆ ಹೆಸರನ್ನು ನೀನು ಕಳೆದುಕೊಂಡೆಯಾ? ಮನೆಗೆ ಬಂದ ಅತಿಥಿಗಳಿಗೆ ಅನ್ನವಿಲ್ಲದಂತೆ ಮಾಡಿದೆ. ಅನ್ಯತಾ ಶರಣಂ ನಾಸ್ತಿ ಎಂದ ನಿನ್ನ ಅನನ್ಯ ಭಕ್ತನ ಸತ್ವಭಂಗ ಮಾಡಿದೆ. ನಿನ್ನನ್ನು ಪೂಜಿಸಿದ್ದರಿಂದ ಫಲವೇನು ಎಂದು ಸ್ವಾಮಿಯನ್ನು ಆಕ್ಷೇಪಿಸುತ್ತಿದ್ದೆ. ಆ ವೇಳೆಗೆ ಸರಿಯಾಗಿ ನನ್ನ ತಾಯಿ ದೇವರ ರಂಗಮ್ಮ ಎಲ್ಲಿಂದಲೂ ಅಲ್ಲಿಗೆ ಬಂದು ನನ್ನೊಡನೆ, ಮಗು, ಆಗೆಲ್ಲ ದೇವರನ್ನು ನಿಂದಿಸಬಾರದಪ್ಪ. ಅವನ ಲೀಲೆ ನಮಗೆ ಏನು ತಿಳಿಯುತ್ತದೆ? ಅವನು ಮಾಡುವುದೆಲ್ಲ ನಮ್ಮ ಒಳ್ಳೆಯದಕ್ಕೆ. ತಾಯಿ ಮಕ್ಕಳನ್ನು ಹೊಡೆಯುವುದು ಅವರ ಹಿತಕ್ಕಾಗಿಯೇ ಹೊರತು ದ್ವೇಷದಿಂದಲ್ಲ. ಭಗವಂತ ತಾಯಿ, ನಾವು ಅವನ ಸಂತಾನ. ಆತನಿಗೆ ಸಂತೋಷ ಬಂದಂತೆ ಮಾಡಿಕೊಳ್ಳಲಿ. ಸ್ವಲ್ಪ ಕಾಲ ನೀನು ಇಲ್ಲಿಯೇ ಆತನ ಸನ್ನಿಧಿಯಲ್ಲೇ ಇದ್ದು ಬಿಡು, ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಸಂತೈಸಿದಳು. ಸ್ವಾಮಿಯ ಮುಖದಲ್ಲಿ ಮಂದಹಾಸ ಮಿನುಗುತ್ತಿತ್ತು. ನಾನು ಅಮ್ಮನ ಮಾತಿನಂತೆ ಇದುವರೆಗೆ ಅಲ್ಲಿಯೇ ಇದ್ದೆ.
ಇಂದು ಆಕೆ ಸ್ವಾಮಿಗೆ ಸಮಾಧಾನವಾಗಿದೆ, ನೀನು ಹೋಗು ಎಂದು ನನ್ನನ್ನು ಕಳುಹಿಸಿಕೊಟ್ಟಳು. ನಾನು ಅಮ್ಮನಿಗೂ ಸ್ವಾಮಿಗೂ ನಮಸ್ಕಾರ ಮಾಡಿ ಇಲ್ಲಿಗೆ ಹೊರಟು ಬಂದೆ. ಇದು ನಡೆದ ವಿಷಯ. ಆದರೆ ಇಲ್ಲಿ ಬಂದು ನೋಡಿದರೆ ಏನೇನು ವಿಚಿತ್ರವೆಲ್ಲ ನಡೆದಿದೆ ಎಂದು ಹೇಳಿದರು. ಅದನ್ನು ಕೇಳಿದವರೆಲ್ಲರೂ ಆಶ್ಚರ್ಯದಿಂದ ಸ್ತಬ್ಧೀಭೂತರಾದರು. ಅನಂತರ ಅವರ ಕೈಯಿಂದಲೇ ಋತ್ವಿಜರಿಗೆ ದಕ್ಷಿಣ ವಿನಿಯೋಗವಾಯಿತು. ಬಂದಿದ್ದವರೆಲ್ಲ ದೇವರ ಮಹಿಮೆಯನ್ನು, ವೆಂಕಪ್ಪನ ದೈವ ಭಕ್ತಿಯನ್ನು ಕೊಂಡಾಡುತ್ತಾ ತಮ್ಮ ತಮ್ಮ ಮನೆಗೆ ಹಿಂದಿರುಗಿದರು. ಅಂದಿನಿಂದ ನಮ್ಮ ದೊಡ್ಡ ತಾತಂದಿರಿಗೆ ದೇವರ ಲೀಲೆ ದೊಡ್ಡ ವೆಂಕಪ್ಪ ಎಂಬ ಹೆಸರು ರೂಢಿಗೆ ಬಂತು. ದೇವರ ಲೀಲೆ ದೊಡ್ಡ ವೆಂಕಪ್ಪನವರ ಪವಾಡದ ಕತೆ ಎಲ್ಲೆಲ್ಲಿ ಹಬ್ಬಿ ಹರಡಿತು. ಕರ್ಣಾಕರ್ಣಿಕೆಯಾಗಿ ಆಗಿನ ಮೈಸೂರು ಮಹಾರಾಜರಾದ ಶ್ರೀ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರಿಗೆ ಅದು ತಿಳಿಯಿತು. ಆ ಕೊಡುಗೈ ದೊರೆ ನನ್ನ ರಾಜ್ಯದಲ್ಲಿ, ನನ್ನ ಆಳ್ವಿಕೆಯಲ್ಲಿ ಭಗವದ್ಭಕ್ತರಾದ ಸದ್ಬ್ರಾಹ್ಮಣರೊಬ್ಬರು ಅನ್ನ ಬಟ್ಟೆಗಳ ಅಭಾವದಿಂದ ಇಂತಹ ಪಾಡು ಪಡಬೇಕೇ? ಇದು ನಮ್ಮ ರಾಜ್ಯಕ್ಕೂ ಮನೆತನಕ್ಕೂ ಶ್ರೇಯಸ್ಕರವಲ್ಲ. ಅವರಿಗೆ ಶಾಶ್ವತವಾದ ಜೀವನಾಧಾರವನ್ನು ಕಲ್ಪಿಸಬೇಕು ಎಂದು ದೊಡ್ಡ ಮನಸ್ಸು ಮಾಡಿದರು. ದೊರೆಯ ಚಿತ್ತಕ್ಕೆ ಬಂದ ಮೇಲೆ ಕಾರ್ಯ ತಡವಾಗುತ್ತದೆಯೇ? ಮೊಳಕಾಲ್ಮೂರಿಗೆ 3 ಮೈಲಿ ದೂರದಲ್ಲಿರುವ ಮರ್ಲಹಳ್ಳಿ ಎಂಬ ಸಣ್ಣ ಗ್ರಾಮವನ್ನು ಜೋಡಿಯಾಗಿ ಕೊಡುವಂತೆ ಅಪ್ಪಣೆಯಾಯಿತು. ಸನ್ನದನ್ನು ಬರೆದು ಜಿಲ್ಲೆಯ ದಣಿ ಜಿಲ್ಲಾಧಿಕಾರಿಯ ಮೂಲಕ ವೆಂಕಟಪ್ಪನವರಿಗೆ ವಿನಿಯೋಗವಾಯಿತು. ಅಂದಿನಿಂದ ಅವರ ಸಾಂಸಾರಿಕ ಜೀವನ ತಾಪತ್ರಯವಿಲ್ಲದೆ ಸಾಗುವಂತಾಯಿತು. ಸುಬ್ಬು, ಅದರಲ್ಲಿ ನಮಗೂ ಹಕ್ಕಿದೆ. ಆದರೆ ಆ ಸಣ್ಣ ಆಸ್ತಿಯನ್ನು ಅರಿದು ಹಂಚಿದರೆ ಯಾರಿಗೂ ಸಾಲದಾಗುತ್ತದೆ. ಆದ್ದರಿಂದಲೇ ನಾವು ಅದಕ್ಕೆ ಕೈ ಹಾಕಿಲ್ಲ. ಹಾಗೆ ಹಾಕುವುದೂ ಬೇಡ. ನಮ್ಮ ವಂಶದಲ್ಲಿ ಒಂದು ಕುಟುಂಬವಾದರೂ ಹೊಟ್ಟೆ ಬಟ್ಟೆಗಳ ಅಡಚಣೆ ಇಲ್ಲದೆ ಸುಖವಾಗಿರಲಿ. ನಮ್ಮನ್ನು ಈಶ್ವರನು ಹೇಗೋ ಕಾಪಾಡುತ್ತಾನೆ. ಧನ್ಯವಾದಗಳು.